ಇನ್ನು ಸಹಜವಾಗಿ ಬಹಳಷ್ಟು ಸೆಲೆಬ್ರಿಟೀಸ್ಗಳು ಕೂಡ ಟೀಮ್ ಇಂಡಿಯಾದ ಇವತ್ತಿನ ಗೆಲುವಿಗೆ ಖುಷಿ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗೆ ಪೊಲಿಟಿಷಿಯನ್ಸ್ ಅವ್ರು ಮಾಡ್ತಾ ಇರೋ ಟ್ವೀಟು ಜೊತೆಗೆ ಸಿಂಗರ್ ಮಂಗ್ಲಿ ಅವರು ಮಾತನಾಡಿದ್ರು ಟೀಮ್ ಇಂಡಿಯಾ ಗೆಲುವಿನ ಬಗ್ಗೆ. ಬನ್ನಿ ನೋಡೋಣ. आज ये दाड़ो इंडिया जीत की चोटी सबसे जय हो इंडिया, जय हो इंडिया, जय हो इंडिया. थैंक यू so much. ಹೀಗೆ ಪಾಕ್ ವಿರುದ್ಧದ ಭಾರತದ ಗೆಲುವಿಗೆ ನಾಯಕರುಗಳು ಕೂಡ ಶುಭಾಶಯವನ್ನ ಕೋರ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಟ್ವೀಟ್ ಮಾಡಿ ಅಭೂತಪೂರ್ವ ಗೆಲುವು ಸಾಧಿಸಿದ ಭಾರತಕ್ಕೆ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. ಟೀಮ್ ಇಂಡಿಯಾಗೆ ಹೃದಯಪೂರ್ವಕ ಅಭಿನಂದನೆಗಳನ್ನ ಹೀಗೆ ಬೇರೆ ಬೇರೆ ವಲಯಕ್ಕೆ ಸಂಬಂಧಪಟ್ಟಂಗೆ, ಬೇರೆ ಬೇರೆ ವರ್ಗಕ್ಕೆ ಸಂಬಂಧಪಟ್ಟಂಗೆ ಸೆಲೆಬ್ರಿಟೀಸ್ಗಳು, ಪೊಲಿಟಿಷಿಯನ್ಸು, ದೊಡ್ಡ ದೊಡ್ಡ ಆಂಟ್ರಪ್ರಿನರ್ಸ್ ಹೀಗೆ ಬಹಳಷ್ಟು ಮಂದಿ ತಮ್ಮ ಖುಷಿಯನ್ನ ಹೀಗೆ ವ್ಯಕ್ತಪಡಿಸ್ತಾ ಇದ್ದಾರೆ. ನಾನು ಆಗ್ತಾನೆ ಹೇಳಿದಾಗೆ ಇದು ಈ ಖುಷಿಗೆ ಇನ್ನೊಂದು ಕಾರಣ ಅಂತಂದ್ರೆ 2017ರಲ್ಲಿ ಅನುಭವಿಸಿದ್ದಂಥ ಸೋಲು, ಆ ಸೋಲಿಗೆ ಅವತ್ತು ತಮ್ಮ ಕ್ಯಾಪ್ಟನ್ಸಿಯಲ್ಲಿ ಅನುಭವಿಸಿದ್ದಂಥ ಫೈನಲ್ ಪಂದ್ಯದ ಸೋಲಿಗೆ ಇವತ್ತು ಕ್ಯಾಪ್ಟನ್ ಅಲ್ಲದೆ ಹೋದರೂ ಕೂಡ ತಮ್ಮ ಬ್ಯಾಟ್ನ ಮುಖೇನವಾಗಿಯೇ ಮತ್ತೊಮ್ಮೆ ಉತ್ತರ ಕೊಟ್ಟಿದ್ದಾರೆ ವಿರಾಟ್ ಕೊಹ್ಲಿ.